ಆರೋಪ ಕೇಳಿಬಂದಿದ್ದು ಸಿದ್ದರಾಮಯ್ಯನವರ ಮೇಲೆ. ಆಗಸ್ಟ್ 29ರವರೆಗೆ ವಿಚಾರಣೆ ಮುಂದೂಡಬೇಕು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹೈಕೋರ್ಟ್ ಸೂಚನೆ. ಒಂದು ವೇಳೆ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಬಂದಿದ್ದೇ ಆದ್ರೆ ಅದರಿಂದ ಏನಾದ್ರೂ ಪರಿಣಾಮ ಆಗಬಹುದು, ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇದೀಗ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆಗಸ್ಟ್ 29ರವರೆಗೆ ವಿಚಾರಣೆಯನ್ನ ಮುಂದೂಡಬೇಕು ಅಂತ. ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಬರಬೇಕಿತ್ತು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ದೂರುದಾರರು ಸಲ್ಲಿಕೆ ಮಾಡಿದಂತಹ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಬರಬೇಕಿತ್ತು. ಆದರೆ ಈಗ ಈ ಒಂದು ರಿಟ್ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂತೆ ಕೇಳಿಕೊಳ್ಳಲಾಗಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ನಾಳೆ ಏನಾದರೂ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಬಂದಿದ್ದೆ ಆದರೆ ಅದರಿಂದ ಸಮಸ್ಯೆ ಆಗಬಹುದಲ್ವೇ ಅಂತ ಹೇಳಿ ಈ ಮುಂಚೆನೆ ಪ್ರಶ್ನೆ ಎದ್ದಿತ್ತು. ಅದೇ ಕಾರಣಕ್ಕೋಸ್ಕರ ಈಗ ಆ ರೀತಿಯ ಗೊಂದಲಗಳು ಆಗೋದು ಬೇಡ, ಸಮಸ್ಯೆಗಳು ಉಂಟಾಗೋದು ಬೇಡ ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇದೀಗ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆಗಸ್ಟ್ 29ರವರೆಗೂ ಕೂಡ ವಿಚಾರಣೆಯನ್ನ ಮುಂದೂಡಬೇಕು ಅಂತ ನ್ಯಾಯಾಧೀಶರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಹೈಕೋರ್ಟ್ನ ಸೂಚನೆಯ ಮೇರೆಗೆ ತನ್ನ ವಿಚಾರಣೆಯನ್ನ ಆಗಸ್ಟ್ 29ರವರೆಗೂ ಕೂಡ ಮುಂದೂಡಬೇಕಿದೆ. ಈಗಾಗಲೇ ನ್ಯಾಯಾಧೀಶರು ಕೂಡ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಬೀಸುವ ದೊಣ್ಣೆಯಿಂದ ಸಿಎಂ ಸಿದ್ದರಾಮಯ್ಯನವರು ಪಾರು. ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಅಂತ ಹೇಳಬಹುದು ಸಿಎಂ ಸಿದ್ದರಾಮಯ್ಯನವರಿಗೆ. ಒಂದು ವೇಳೆ ಇವತ್ತೇ ಏನಾದರೂ ವಾದ ಪ್ರತಿವಾದವನ್ನ ಆಲಿಸಿ ಹೈಕೋರ್ಟ್ ಏನಾದರೂ ನಿರ್ಧಾರವನ್ನ ಪ್ರಕಟಿಸಿದ್ದೇ ಆಗಿದ್ರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇತ್ತು. ಇದೀಗಾಗಲೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೂ ಕೂಡ ವಿಚಾರಣೆಯನ್ನು ಆಗಸ್ಟ್ 29ರವರೆಗೂ ಕೂಡ ಮುಂದೂಡಿ ಅಂತ ಸೂಚನೆಯನ್ನ ಕೊಟ್ಟಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ನಾಳೆ ಆದೇಶ ಬರಬೇಕಿತ್ತು, ಅದು ಮುಂದೂಡಿಕೆ ಆಗಿದೆ. ಹೈಕೋರ್ಟೇ ಸೂಚನೆಯನ್ನ ಕೊಟ್ಟಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಆಗಸ್ಟ್ 29ರವರೆಗೂ ಕೂಡ ಮುಂದೂಡಿ ಅಂತ ಹೇಳಿ. ಹಾಗಾಗಿ ತಾತ್ಕಾಲಿಕವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿದೆ. ಆಗಸ್ಟ್ 29ರವರೆಗೂ ಕೂಡ ವಿಚಾರಣೆಯನ್ನ ಮುಂದೂಡಲು ಸೂಚಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಏನು ಆದೇಶ ಬರಬಹುದು, ಈಗಾಗಲೇ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದು ವೇಳೆ ಇಲ್ಲೇನಾದ್ರೂ ತೀರ್ಪು ಬಂದಿದ್ದೇ ಆಗಿದ್ರೆ ಅಥವಾ ಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ನಾಳೆ ಏನಾದರೂ ತೀರ್ಪು ಬಂದಿದ್ದೇ ಆಗಿದ್ರೆ ಒಂದು ಮಟ್ಟದಲ್ಲಿ ವಿಚಾರಣೆಯ ಸಂಕಷ್ಟವನ್ನ ಸಿಎಂ ಸಿದ್ದರಾಮಯ್ಯನವರು ಎದುರಿಸಬೇಕಾಯಿತು. ಆದರೆ ಇದೀಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಚಾರಣೆಯಿಂದ ಸಿಎಂ ಅವರು ಪಾರಾಗಿದ್ದಾರೆ. ಇದೇನಿದ್ರೂ ತಾತ್ಕಾಲಿಕ ರಿಲೀಫ್ ಅಷ್ಟೇ. ಆಗಸ್ಟ್ 29ರವರೆಗೆ ಮುಂದೂಡಿ ಅಂತ ಹೈಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸೂಚನೆಯನ್ನ ಕೊಟ್ಟಿದೆ. ಸ್ನೇಹಮಯಿ ಕೃಷ್ಣ ಅವರು ಖಾಸಗಿ ದೂರನ್ನ ಸಲ್ಲಿಕೆ ಮಾಡಿದ್ರು. ಟಿಜೆ ಅಬ್ರಹಾಂ ಅವರು ಕೂಡ ದೂರನ್ನ ಸಲ್ಲಿಕೆ ಮಾಡಿದ್ರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಕೂಡ ನಡೆದಿತ್ತು. ನಾಳೆ ಅದರ ಆದೇಶ ಬರಬೇಕಿತ್ತು. ಸಿಎಂ ಅವರು ಕೂಡ ವಿಚಾರಣೆಯನ್ನ ಎದುರಿಸುವಂತಹ ಸಂದರ್ಭ ಇತ್ತು. ವಿಚಾರಣೆಗೆ ಕರೆದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳಬಹುದಿತ್ತು. ಆದರೆ ಇದೀಗ ಸಿಎಂ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಹೈಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸೂಚನೆಯನ್ನ ಕೊಟ್ಟಿರುವುದರಿಂದ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಹೊರಬೀಳಬೇಕಿದ್ದಂತಹ ಆದೇಶವೂ ಕೂಡ ಮುಂದೂಡಿಕೆಯಾಗಿದೆ. ಹೈಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸೂಚನೆಯನ್ನ ಕೊಟ್ಟಿದೆ. ಅದೇನಪ್ಪಾ ಅಂದ್ರೆ ಆಗಸ್ಟ್ 29ರವರೆಗೆ ವಿಚಾರಣೆಯನ್ನ ಮುಂದೂಡಿ ಅಂತ ಹೇಳಿ. ಯಾಕಂದ್ರೆ ನಾಳೆ ಆದೇಶ ಹೊರಬೀಳಬೇಕಿತ್ತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಖಾಸಗಿ ದೂರುದಾರರು ಕೊಟ್ಟಿರುವಂತಹ ದೂರಿನ ವಿಚಾರಣೆಗೆ ಸಂಬಂಧಪಟ್ಟಂತೆ ನಾಳೆ ಆದೇಶ ಬರಬೇಕಿತ್ತು. ಈ ಒಂದು ವಿಚಾರದಲ್ಲಿ ಪ್ರಕರಣ ದಾಖಲು ಮಾಡಬೇಕೋ ಬೇಡವೋ ಅನ್ನೋದ್ರ ಕುರಿತು ನಾಳೆ ಆದೇಶ ಬರಬೇಕಿತ್ತು. ಏನಾಗುತ್ತೆ ಅನ್ನೋ ಕುತೂಹಲ ಇತ್ತು. ಸಿಎಂ ಅವರಿಗೂ ಕೂಡ ಢವಢವ ಶುರುವಾಗಿತ್ತು. ಆದ್ರೆ ಇದೀಗ ಬೀಸೋ ದೊಣ್ಣೆಯಿಂದ ಸಿಎಂ ಸಿದ್ದರಾಮಯ್ಯನವರು ಬಚಾವಾಗಿದ್ದಾರೆ. ತಾತ್ಕಾಲಿಕವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿದೆ. ಸ್ನೇಹಮಯಿ ಕೃಷ್ಣ ಮತ್ತು ಅಬ್ರಹಾಂ ಅವರ ದೂರು ವಿಚಾರಣೆ
ಬೀಸುವ ದೊಣ್ಣೆಯಿಂದ ಸಿಎಂ ಸಿದ್ದರಾಮಯ್ಯ ಪಾರು. ನಾಳೆ 20ನೇ ತಾರೀಕು, ನಾಳೆಗೆ ಆದೇಶ ಹೊರಬರಬೇಕಿತ್ತು. ಆದರೆ ಈಗ ಹೈಕೋರ್ಟ್ ಮುನ್ಸೂಚನೆಯನ್ನ ಕೊಟ್ಟಿರೋದ್ರಿಂದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈ ಒಂದು ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಬರೋದಿಲ್ಲ. ಸಿಎಂ ಸಿದ್ದರಾಮಯ್ಯನವರ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಆಗಸ್ಟ್ 29ಕ್ಕೆ ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡಿ ಆದೇಶವನ್ನ ಕೊಟ್ಟಿದೆ. ಆಗಸ್ಟ್ 29ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮತ್ತೆ ಆರಂಭ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಚಾರಣೆಗೂ ಕೂಡ ಬ್ರೇಕ್ ಹಾಕಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಾಳೆ ನಡೆಯಬೇಕಿದ್ದಂತಹ ವಿಚಾರಣೆ, ಅದಕ್ಕೂ ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟು 29ರವರೆಗೆ ಮುಂದೂಡಿ ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ತಿಳಿಸಿದೆ. ಇದೀಗ ಸಿಎಂ ಅವರ ರಿಟ್ ಅರ್ಜಿ ವಿಚಾರಣೆಯೂ ಕೂಡ ಆಗಸ್ಟ್ 29ಕ್ಕೆ ಮುಂದೂಡಿಕೆಯಾಗಿದೆ. ಆಗಸ್ಟ್ 29ರ ಮಧ್ಯಾಹ್ನ 2:30ಕ್ಕೆ ಮತ್ತೆ ರಿಟ್ ಅರ್ಜಿ ವಿಚಾರಣೆಗೆ ಬರಲಿದೆ. ಇವತ್ತು ಸಾಕಷ್ಟು ವಾದ ಪ್ರತಿವಾದ ನಡೀತು. 2:30ಯಿಂದಲೂ ಕೂಡ ಸುದೀರ್ಘವಾಗಿ ವಾದ ಪ್ರತಿವಾದ ನಡೆದಿದೆ. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸಿದ್ರು. ಅವರು ಕೇಳ್ಕೊಂಡಿದ್ರು 29ನೇ ತಾರೀಕಿನವರೆಗೂ ಕೂಡ ಮುಂದೂಡಿ ಅಂತ ಹೇಳಿ. ಅವರ ಮನವಿಗೆ ಪುರಸ್ಕಾರ ಕೂಡ ಸಿಕ್ಕಿತ್ತು, ಒಪ್ಪಿಗೆಯನ್ನು ಸೂಚಿಸಿದ್ರು. ಅಂತೆಯೇ ಇದೀಗ ಆಗಸ್ಟ್ 29ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ವಿರುದ್ಧ ಸಲ್ಲಿಸಿದಂತಹ ರಿಟ್ ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ ಆಗಸ್ಟ್ 29ರವರೆಗೆ. ಆಗಸ್ಟ್ 29 ಮಧ್ಯಾಹ್ನ 2:30ಕ್ಕೆ ಮತ್ತೆ ಈ ಒಂದು ಪ್ರಕರಣದ ವಿಚಾರಣೆಯನ್ನ ಹೈಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಇನ್ನು ಸ್ನೇಹಮಯಿ ಕೃಷ್ಣ ಮತ್ತು ಟಿಜೆ ಅಬ್ರಹಾಂ ಅವರು ಖಾಸಗಿ ದೂರನ್ನ ಸಲ್ಲಿಕೆ ಮಾಡಿದ್ರು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ರು. ಹಾಗೆಯೇ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ಅನ್ನೋ ಪತ್ರವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ರು. ನಮ್ಮದೇನಿದ್ರು ಕಾನೂನಾತ್ಮಕ ಹೋರಾಟ, ರಾಜಕೀಯವಾಗಿ ನಾವು ಮಾತನಾಡೋದಿಲ್ಲ, ಸಿಎಂ ಅವರ ರಾಜೀನಾಮೆಯನ್ನು ಕೇಳುವುದಿಲ್ಲ ಅಂತ ಹೇಳಿ ಟಿಜೆ ಅಬ್ರಹಾಂ ಹೇಳಿದ್ರು. ನಮ್ಮ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಕೂಡ ಹೇಳಿದ್ರು. ನಾಳೆ ಆದೇಶ ಬರಬಹುದು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ರು, ಕುತೂಹಲದಿಂದ ಎದುರು ನೋಡ್ತಾ ಇದ್ರು. ಆ ಕಾತರತೆಗೆ ಇವತ್ತು ಹೈಕೋರ್ಟ್ ತಕ್ಕ ಮಟ್ಟಿಗೆ ಬ್ರೇಕನ್ನು ಹಾಕಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆಗಸ್ಟ್ 29ರವರೆಗೆ ವಿಚಾರಣೆಯನ್ನು ಮುಂದೂಡಬೇಕು ಅಂತ ಹೇಳಿದೆ. ಯಾವುದೇ ಆದೇಶ ಕೂಡ ಆಗಸ್ಟ್ 29ರವರೆಗೆ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಅಥವಾ ವಿರುದ್ಧವಾಗಿ ಯಾವುದೇ ರೀತಿಯ ಆದೇಶ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಬರೋದಿಲ್ಲ. ಇನ್ನೇನಿದ್ರೂ ಕೂಡ ಆಗಸ್ಟ್ 29ರ ನಂತರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿ ವಿಚಾರಣೆಯ ಅನಿವಾರ್ಯತೆ ಇದ್ದರೆ ಪ್ರಕರಣ ದಾಖಲು ಮಾಡ್ಕೋಬೇಕೋ ಬೇಡವೋ ಅನ್ನೋದರ ಮಾನದಂಡಗಳನ್ನು ಅನುಸರಿಸಿ, ಲಭ್ಯವಿರುವಂತಹ ಸಾಕ್ಷ್ಯಾಧಾರಗಳು ದಾಖಲೆಗಳನ್ನು ಅನುಸರಿಸಿ ವಿಚಾರಣೆಗೂ ಕೂಡ ಕೊಡಬಹುದು. ಪ್ರಕರಣ ದಾಖಲು ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೋರ್ಟ್ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಹುದು ಆಗಸ್ಟ್ 29ರ ನಂತರ. ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ವಿಚಾರಣೆ ನಡೆಯೋದಿಲ್ಲ. ತಾತ್ಕಾಲಿಕವಾಗಿ ಹೈಕೋರ್ಟ್ ಬ್ರೇಕ್ ಅನ್ನು ಹಾಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ, ಆಗಸ್ಟ್ 29ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಅದರ ಜೊತೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ನಾಳೆ ಆದೇಶ ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೂ ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆಗಸ್ಟ್ 29ರವರೆಗೆ ವಿಚಾರಣೆಯನ್ನ ಮುಂದೂಡಿ ಅಂತ. ವಿಚಾರಣೆ ಆರಂಭವಾದಾಗಿನಿಂದ ಈವರೆಗಿನ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಾದ್ರೆ ರಮೇಶ್. ಮಧುಶ್ರೀ, ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಮಧ್ಯಂತರವಾಗಿ. ಯಾಕಂದರೆ ಆಗಸ್ಟ್ 29ನೇ ತಾರೀಕುವರೆಗೂ ಅವ್ರ ವಿರುದ್ಧ ಯಾವುದೇ ರೀತಿಯ ತನಿಖೆಗೆ ಆದೇಶ ಆಗೋದಿಲ್ಲ ಅಥವಾ ಕೋರ್ಟ್ ಯಾವುದೇ ರೀತಿಯಾದಂಥ ಕಾಗ್ನಿಜೆನ್ಸ್ ಅಂದರೆ ಕೇಸ್ನನ್ನು ಪರಿಜ್ಞಾನಕ್ಕೆ ತಗೊಂಡು ಯಾವುದೇ ರೀತಿಯಾದಂಥ ಸಮನ್ಸನ್ನು ಇಶ್ಯೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಸದ್ಯದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಧ್ಯಂತರವಾಗಿ ಒಂದು ರಿಲೀಫ್ ಅಂತ ಹೇಳ್ಬೋದು ಆಗಸ್ಟ್ 29ನೇ ತಾರೀಕುವರೆಗೂ. ಇನ್ನು ಈ ಕೇಸ್ನಲ್ಲಿ ಬಹಳ ಮುಖ್ಯವಾಗಿ ವಾದ ಮಾಡಿದ್ದೇನೆಂದರೆ ಅಭಿಷೇಕ್ ಮನು ಸಿಂಘ್ವಿ ಅವರು, ರಾಜ್ಯಪಾಲರು ಈ ಒಂದು ಆದೇಶವನ್ನು ನೀಡಬೇಕಾದ್ರೆ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಇದೆ, ಅಂದರೆ ತಮ್ಮ ವಿವೇಚನೆಯನ್ನು ಬಳಸಿ ಅವರು ತೀರ್ಮಾನವನ್ನು ಕೈಗೊಂಡಿಲ್ಲ. ಮತ್ತು ಕ್ಯಾಬಿನೆಟ್ ತನ್ನ ಅಂದರೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಾಗ ಕ್ಯಾಬಿನೆಟ್ ಬಹಳ ವಿವರವಾದಂಥ ಒಂದು ರಿಪ್ಲೈಯನ್ನು ಕೊಟ್ಟಿತ್ತು ಮತ್ತು ಸಾಕಷ್ಟು ಪುಟಗಳ ಒಂದು ರಿಪ್ಲೈಯನ್ನು ಕೊಟ್ಟಿತ್ತು. 100 ಪುಟಗಳಿಗಿಂತ ಹೆಚ್ಚಿನ ಒಂದು ರಿಪ್ಲೈಯನ್ನು ಕೊಟ್ಟಿತ್ತು. ಆದರೆ ರಾಜ್ಯಪಾಲರು ಕೇವಲ 2 ಪುಟಗಳಲ್ಲಿ ಆದೇಶ ನೀಡೋ ಮೂಲಕ ಯಾವುದೇ ರೀತಿಯಾದಂಥ ಒಂದು ವಿವೇಚನೆಯನ್ನು ಸಮರ್ಪಕವಾಗಿ ಬಳಸಿಲ್ಲ ಅನ್ನುವಂಥ ಒಂದು ವಾದ ಮಂಡನೆಯನ್ನು ಮಾಡಿದ್ರು. ಜೊತೆಗೆ ಈ ಕೇಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ರಾಜ್ಯಪಾಲರ ಮುಂದೆ ಬೇರೆ ಬೇರೆ ದೂರುಗಳು ಕೂಡ ಇದ್ವು. ಸಾಕಷ್ಟು ಕೆಲವು ತಿಂಗಳಿಂದ ಸಾಕಷ್ಟು ದೂರುಗಳು ಕೂಡ ಸಲ್ಲಿಕೆ ಆಗಿದ್ವು. ಆದರೆ ಯಾವುದೇ ದೂರುಗಳಿಗೂ ಕೂಡ ಇವರು ಅನುಮತಿಯನ್ನು ಕೊಡದೇನೆ
ಕೇವಲ ಈ ದೂರಿಗೆ ಮಾತ್ರ ಅಂದರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ದೂರಿಗೆ ಮಾತ್ರ ಅನುಮತಿಯನ್ನು ನೀಡುವ ಮೂಲಕ ತಾರತಮ್ಯ ಧೋರಣೆಯನ್ನು ಅನುಸರಿಸಿದ್ದಾರೆ ಮತ್ತು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ವಾದ ಮಂಡನೆ ಮಾಡಿದ್ರು. ಆದರೆ ಇದಕ್ಕೆ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರ ಹಾಜರಾಗಿ ಅವರು ಇದಕ್ಕೆಲ್ಲವೂ ಕೂಡ ಆಕ್ಷೇಪವನ್ನು ಎತ್ತಿದ್ರು. ಮತ್ತು ಈಗ ಕ್ಯಾಬಿನೆಟ್ ಏನು ತೀರ್ಮಾನ ಏನಿದೆ ಅದು ಒಂದು ರೀತಿ ಏನು ಲೀಗಲ್ ಒಪಿನಿಯನ್ ಅಂತ ಅಂದರೆ ಕಾನೂನು ತಜ್ಞರ ತೀರ್ಮಾನದಂತಿದೆ. ಆದರೆ ಅದು ಯಾವುದು ಕೂಡ ರಾಜ್ಯಪಾಲರು ಒಪ್ಪಬೇಕು ಅಂತೇನಿಲ್ಲ. ಸಿಎಂ ಅದರ ಭಾಗಿ ಅಲ್ಲದೆ ಇದ್ರು ಕೂಡ ಅಂದರೆ ಕ್ಯಾಬಿನೆಟ್ ತೀರ್ಮಾನದಲ್ಲಿ ಸಿಎಂ ಭಾಗಿ ಆಗಿಲ್ಲದೆ ಇದ್ರು ಕೂಡ ಅವರನ್ನು ಉಳಿಸೋದಕ್ಕೋಸ್ಕರನೇ ಕ್ಯಾಬಿನೆಟ್ ತೀರ್ಮಾನವನ್ನು ತೆಗೆದುಕೊಂಡಂತಿದೆ. ಹೀಗಾಗಿ ಕ್ಯಾಬಿನೆಟ್ ತೀರ್ಮಾನಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ. ಹೀಗಾಗಿ MP ಎಸ್ಟಾಬ್ಲಿಷ್ಮೆಂಟ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಟ್ಟಿದೆ 5 ಸದಸ್ಯರ ಪೀಠದ ತೀರ್ಮಾನ ಅದು ಈ ಕೇಸ್ಗೆ ಅನ್ವಯ ಆಗುತ್ತೆ. ಹೀಗಾಗಿ ಈ ಕೇಸ್ನಲ್ಲಿ ಯಾವುದೇ ರೀತಿ ಮಧ್ಯಂತರ ತಡೆಯಾಜ್ಞೆ ಕೊಡಬಾರ್ದು. ಮತ್ತು ರಾಜ್ಯಪಾಲರ ಆದೇಶ ಏನಿದೆ, ರಾಜ್ಯಪಾಲರ ಆದೇಶ ಇದು ಸಮ್ಮತಿ ಅಲ್ಲ. ಅಂದರೆ ಸೆಕ್ಷನ್ 19 ಕೆಳಗಡೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ 19 ಕೆಳಗಡೆ ಕೊಡುವಂಥ ಏನು ಸಮ್ಮತಿ ಅಲ್ಲ. ಇದು ಕೇವಲ ಏನು ತನಿಖೆಗೆ ಅನುಮತಿ, ಪ್ರಾಸಿಕ್ಯೂಷನ್ ಅಂದರೆ ಚಾರ್ಜ್ ಶೀಟ್ ಆದ ನಂತರ ಕೊಡುವಂಥ ಸಮ್ಮತಿ ಅಲ್ಲ, ಬದಲಾಗಿ ತನಿಖೆಗೆ ನೀಡುವಂಥ ಸಮ್ಮತಿ. ಹೀಗಾಗಿ ಈ ಸಮ್ಮತಿಯನ್ನು ಆಧರಿಸಿ ತನಿಖೆಗೆ ಆದೇಶ ನೀಡಬಹುದು. ಅದಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಹೀಗಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ತಿರಸ್ಕರಿಸಬೇಕು ಮತ್ತು ರಾಜ್ಯಪಾಲರ ಆದೇಶಕ್ಕೆ ಯಾವುದೇ ರೀತಿಯಾದ ತಡೆಯಾಜ್ಞೆಯನ್ನು ಕೊಡಬಾರ್ದು ಅಂತೇಳಿ ಮನವಿಯನ್ನು ಮಾಡಿದ್ರು. ಆದರೆ ಇವತ್ತು ಅಂದರೆ ಪ್ರತಿವಾದಿಗಳ ಅಂದರೆ ದೂರುದಾರ ಪರ ವಕೀಲರ ವಾದ ಮಂಡನೆ ಇನ್ನೂ ಬಾಕಿ ಇದ್ದಿದ್ದರಿಂದ ಮತ್ತು ಅವರ ಆಕ್ಷೇಪಣೆಯನ್ನು ಕೂಡ ಕೋರ್ಟ್ ಪರಿಗಣಿಸಬೇಕಾಗಿರುವಂಥ ಅವಶ್ಯಕತೆ ಇದ್ದಿದ್ದರಿಂದ ಕೋರ್ಟ್ ಅದಕ್ಕೆ ಅವರಿಗೆ ಕಾಲಾವಕಾಶ ಕೊಟ್ಟಿದೆ. ಎಲ್ಲರಿಗೂ ಕೂಡ ಒಟ್ಟಿಗೆ ತೀರ್ಮಾನ ಮಾಡಿ ಆಗಸ್ಟ್ 29ನೇ ತಾರೀಕು ಒಳಗೆ ನಾವು ನಮ್ಮೆಲ್ಲ ಆಕ್ಷೇಪಣೆಯನ್ನು ಸಲ್ಲಿಸ್ತೀವಿ ಅಂತೇಳಿ ಕೋರ್ಟ್ ಹೇಳಿದ್ರಿಂದ ಈಗ ವಿಚಾರಣೆಯನ್ನು ಆಗಸ್ಟ್ 29 ತಾರೀಕು ಮುಂದೂಡಿದೆ. ಅಲ್ಲಿವರೆಗೂ ಯಾವುದೇ ರೀತಿ ತಡೆಯಾಜ್ಞೆ ನೀಡಬಾರ್ದು. ಯಾಕಂದರೆ ರಾಜ್ಯಪಾಲರ ಆದೇಶ ಒಂದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಆಗಿರೋದ್ರಿಂದ ಅವರ ಒಂದು ಆದೇಶಕ್ಕೆ ತಡೆಯಾಜ್ಞೆ ಕೊಡಬಾರ್ದು ಅಂತೇಳಿ ದೂರುದಾರ ಪರ ವಕೀಲರು ಜೊತೆಗೆ ರಾಜ್ಯಪಾಲರ ಪರ ವಕೀಲರು ಕೂಡ ವಾದ ಮಂಡನೆ ಮಾಡಿದ್ರಿಂದ ಕೋರ್ಟ್ ಅದನ್ನು ಕೂಡ ಪರಿಗಣಿಸಿ ಜೊತೆಗೆ ಈ ಒಂದು ವೇಳೆ ಏನಾದ್ರೂ ತಡೆಯಾಜ್ಞೆ ಕೊಡದೇ ಹೋದರೆ ನಾಳೆ ವಿಚಾರಣಾ ನ್ಯಾಯಾಲಯ ಏನಾದರೂ ಆದೇಶ ಮಾಡಿದ್ರೆ ಅಂದರೆ ತನಿಖೆಗೆ ಆದೇಶ ಮಾಡಿದ್ರೆ ಆಗ ಹೈಕೋರ್ಟ್ನ ಎಂಟೈರ್ ಪ್ರಕ್ರಿಯೆನೇ ವೇಸ್ಟ್ ಆದಂತ ಆಗುತ್ತೆ, ನಿಷ್ಫಲ ಆಗುತ್ತೆ. ಹೀಗಾಗಿ ಅದನ್ನು ಕೂಡ ನಾವು ತಡೆಗಟ್ಟಬೇಕಂತ ಅವಶ್ಯಕತೆ ಇದೆ ಅಂತ ಹೇಳಿ ಈಗ ವಿಚಾರಣಾ ನ್ಯಾಯಾಲಯಕ್ಕೆ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ, ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಂದ್ರೆ ಆಗಸ್ಟ್ 29ನೇ ತಾರೀಕುವರೆಗೂ ಕೂಡ ತಮ್ಮ ವಿಚಾರಣೆಯನ್ನು ಮುಂದೂಡಿ ಅಂತೇಳಿ ಆದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ನಾಳೆ ನಡೆಯೋದಿಲ್ಲ, ನಾಳೆ ಯಾವುದೇ ರೀತಿಯಾದ ಆದೇಶ ಬರೋದಿಲ್ಲ. ಅದೇ ರೀತಿ ನಾಡಿದ್ದು ಏನು ಅಬ್ರಹಾಂ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ನಾಡಿದ್ದು ನಡೀಬೇಕಿತ್ತು, ಅದರ ವಿಚಾರಣೆ ಕೂಡ ನಡೆಯೋದಿಲ್ಲ. ಎಲ್ಲ ವಿಚಾರಣೆ ಕೂಡ ಈಗ ಆಗಸ್ಟ್ 29ರ ನಂತರದ ದಿನಾಂಕಕ್ಕೆ ಮುಂದೂಡಿಕೆ ಆಗಲಿದೆ. ಹೀಗಾಗಿ ಅಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಮಧ್ಯಂತರವಾಗಿ ಒಂದು ರಿಲೀಫ್ ಸಿಕ್ಕಂತಾಗಿದೆ. ಮಧುಶ್ರೀ. ರಮೇಶ್, ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಮಂಡಿಸಿರುವಂತಹ ವಾದ ಯಾವ ರೀತಿಯಾಗಿ ಒಂದು ದಿಕ್ಸೂಚಿ ಆಗುತ್ತೆ ಅಂತ ಹೇಳಿ, ಎಷ್ಟು ಪ್ರಬಲವಾಗಿ ಅಭಿಷೇಕ್ ಅವರು ಇಲ್ಲಿ ತಮ್ಮ ವಾದ ಮಂಡನೆಯನ್ನ ಮಾಡಿದ್ರು, ಹಾಗೆಯೇ ರಾಜ್ಯಪಾಲರು ಒಂದಷ್ಟು ತಪ್ಪುಗಳನ್ನ ಎಸಗಿದ್ದಾರೆ ಅನ್ನೋದನ್ನ ಎತ್ತಿ ತೋರಿಸುವಂತಹ ಕೆಲಸ ಕೂಡ ಈ ಸಂದರ್ಭದಲ್ಲಿ ಆಯಿತು. ಅದೆಲ್ಲವೂ ಕೂಡ ಸಿಎಂ ಅವರಿಗೆ ಯಾವ ಮಾದರಿಯಲ್ಲಿ ಪ್ಲಸ್ ಪಾಯಿಂಟ್ ಆಗಬಹುದು ಅಂತ ಅನ್ಸುತ್ತೆ ಈ ಪ್ರಕರಣದಲ್ಲಿ? ಮಧುಶ್ರೀ, ಇದರಲ್ಲಿ ಮುಖ್ಯವಾಗಿ ಅವರು ವಾದ ಮಾಡಿದ್ದೇನೆಂದರೆ ಈ ರಾಜ್ಯಪಾಲರು ಈ ಒಂದು ಆದೇಶವನ್ನು ನೀಡಬೇಕಾದ್ರೆ ಸಂಪೂರ್ಣ ಮೆಟೀರಿಯಲ್ಸನ್ನು ಪರಿಗಣಿಸಿಲ್ಲ. ಅಂದರೆ ಏನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಅಂದರೆ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು, ಯಾವುದೇ ರೀತಿ ದಾಖಲೆ ಪರಿಶೀಲನೆ ಮಾಡಿಲ್ಲ ಮತ್ತು ಯಾವ ಕಾರಣಕ್ಕೋಸ್ಕರ ಸ್ಯಾಂಕ್ಷನ್ ಅನುಮತಿ ಕೊಡ್ತಾ ಇದ್ದೀನಿ ಅನ್ನೋದನ್ನ ಎಲ್ಲೂ ಕೂಡ ನಮೂದು ಮಾಡಿಲ್ಲ. ಜೊತೆಗೆ ಈ ಕೇಸ್ನಲ್ಲಿ ಅಂದರೆ ತಮ್ಮ ಕರ್ತವ್ಯದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಂಡಿಲ್ಲ ಮತ್ತು ಶಿಫಾರಸುಗಳನ್ನು ಮಾಡಿಲ್ಲ. ಯಾಕಂದರೆ ಸೆಕ್ಷನ್ 17A ನಲ್ಲಿ ಯಾವುದೇ ಒಂದು ನಿರ್ಧಾರ ಅಥವಾ ಶಿಫಾರಸನ್ಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪೂರ್ವಾನುಮತಿ ಕೊಡಬಹುದು ಅಥವಾ ತನಿಖೆ ಅನುಮತಿ ಕೊಡಬಹುದು ಅಂತಿದೆ. ಆದರೆ ಈ ಕೇಸ್ನಲ್ಲಿ ಸಿದ್ದರಾಮಯ್ಯ ಯಾವುದೇ ರೀತಿಯಾದಂಥ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಅಥವಾ ಶಿಫಾರಸನ್ನು ಮಾಡಿಲ್ಲ. ಹೀಗಾಗಿ ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿಯಾದಂಥ ಆರೋಪಗಳನ್ನೇ ಮಾಡಿಲ್ಲ ಅಂತೇಳಿ ವಾದ ಮಂಡನೆಯನ್ನು ಮಾಡಿದ್ರು. ಜೊತೆಗೆ ಈ ಕೇಸ್ ಆಗಿರೋದೆಲ್ಲ 98 ಅಂದರೆ 92ನಲ್ಲಿ ಮೊದಲು ಇದು ನೋಟಿಫೈ ಆಗುತ್ತೆ, 98 ಅದು ಡಿನೋಟಿಫಿಕೇಶನ್ ಆಗುತ್ತೆ. ಆನಂತರ ಅವರ ಏನು ಕೋಬ್ರದರ ಅವರ ಮೈದ ಯಾರಿದ್ದಾರೆ ಅವರು ಖರೀದಿ ಮಾಡ್ತಾರೆ. ಅದಾದ ಮೇಲೆ ಅದು ಏನು ಮತ್ತೆ ಕನ್ವರ್ಷನ್ ಆಗುತ್ತೆ, ಕೃಷಿ ಭೂಮಿ ಇದ್ದಿದ್ದು ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿ ಕನ್ವರ್ಷನ್ ಆಗುತ್ತೆ. ಆಮೇಲೆ 2010ರಲ್ಲಿ ಅವರು ಇವರ ಪತ್ನಿಗೆ ದಾನಪತ್ರ ಮಾಡಿಕೊಡ್ತಾರೆ. ಹೀಗಾಗಿ ಇವೆಲ್ಲ ಪ್ರಕ್ರಿಯೆ ನಡೆದಿರೋದು ಕೂಡ ಸಿಎಂ ಸಿದ್ದರಾಮಯ್ಯಗೂ ಈ ಪ್ರಕ್ರಿಯೆಗಳಿಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಮತ್ತು ಇದರಲ್ಲಿ ಭ್ರಷ್ಟಾಚಾರದ ಆರೋಪ ಮಾಡೋದು ಸರಿಯಲ್ಲ ಅಂತೇಳಿ ವಾದ ಮಂಡನೆಯನ್ನು ಮಾಡಿದ್ದಾರೆ. ಆದರೆ ಕೋರ್ಟು ಅಂದರೆ ಈ ಹಂತದಲ್ಲಿ 17A ಇರುವಂಥದ್ದು ತನಿಖೆಗೆ ಸಮ್ಮತಿ ನೀಡೋದ್ರ ಬಗ್ಗೆ, ತನಿಖೆಗೆ ಅನುಮತಿ ನೀಡೋದ್ರ ಬಗ್ಗೆ. ಹೀಗಾಗಿ ಈ ಹಂತದಲ್ಲಿ ಆ ಎಲ್ಲ ಅಂಶಗಳನ್ನು ಪರಿಗಣಿಸಬೇಕಾ ಬೇಡ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡುತ್ತೆ. ರಾಜ್ಯಪಾಲರ ಪರ ಇನ್ನೂ ಸಂಪೂರ್ಣವಾದಂಥ ವಾದ ಮಂಡನೆ ಆಗಿಲ್ಲ. ಹೀಗಾಗಿ ರಾಜ್ಯಪಾಲ ಪರ ವಕೀಲರು ಕೂಡ ವಾದ ಮಂಡನೆ ಮಾಡ್ತಾ ಸಾಕಷ್ಟು ಪುಟಗಳ ದಾಖಲೆಗಳನ್ನು ಪರಿಶೀಲಿಸಿದ ನಂತರನೇ ರಾಜ್ಯಪಾಲರು ಎಲ್ಲ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿದ್ರು. ಹೀಗಾಗಿ ಈಗ ರಾಜ್ಯಪಾಲರ ತೀರ್ಮಾನ ವಿವೇಚನಾ ರಹಿತನ, ಅವರು ಯಾವುದೇ ರೀತಿಯಾದಂಥ ಕಾರಣಗಳನ್ನು ಕೊಟ್ಟಿಲ್ವಾ, ಕಾರಣಗಳನ್ನು ಕೊಡದೇನೆ ಈ ರೀತಿ ಸ್ಯಾಂಕ್ಷನ್ ಅನ್ನು ಕೊಡಬಹುದಾ, ಈ ಇತ್ಯಾದಿಗಳ ಬಗ್ಗೆ ಅಂದರೆ ಈ ಎಲ್ಲ ತಾಂತ್ರಿಕ ಅಂಶಗಳು ಮತ್ತು ಕಾನೂನಿನ ಅಂಶಗಳ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡಬೇಕಾಗಿದೆ. ಹೀಗಾಗಿ ಸಂಪೂರ್ಣ ವಾದ ಮಂಡನೆ ಆಲಿಸಿದ ನಂತರ ಆಕ್ಷೇಪಣೆ ಅರ್ಜಿಯನ್ನು ವಿಚಾರಣೆ ನಡೆಸಿದ ನಂತರ ಈ ಒಂದು ತೀರ್ಮಾನ ಮಾಡಬೇಕಾಗುತ್ತೆ. ಆದರೆ ಇವತ್ತು ಏನು ಸಮರ್ಥವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಸಿಎಂ ಪರ ವಾದ
ಮಂಡನೆ ಮಾಡಿದ್ದಾರೆ. ಮತ್ತೆ ಸಿಎಂ ಯಾವುದೇ ರೀತಿಯಾದಂತಹ ತಪ್ಪುಗಳನ್ನ ಲೋಪಗಳನ್ನ ಮಾಡಿಲ್ಲ. ಜೊತೆಗೆ ಕ್ಯಾಬಿನೆಟ್ ಇದೆ, ಎಲ್ಲದಕ್ಕೂ ಉತ್ತರ ಕೊಟ್ಟಿದೆ. ಜೊತೆಗೆ ಸಿಎಂ ಕೂಡ ಸ್ವತಃ ಉತ್ತರವನ್ನ ಕೊಟ್ಟಿದ್ದಾರೆ. ಆದ್ರೆ ರಾಜ್ಯಪಾಲರು ಇದ್ಯಾವುದನ್ನು ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ರಾಜ್ಯಪಾಲರು ಇದನ್ನು ಪರಿಶೀಲನೆ ಮಾಡಿದೀವಿ ಅಂತ ಅವರು ಹೇಳ್ತಿರೋದ್ರಿಂದ 29ನೇ ತಾರೀಕು ರಾಜ್ಯಪಾಲರ ಪರ ವಕೀಲರು ಏನ್ ಹೇಳ್ತಾರೆ, ಯಾಕಂದ್ರೆ ಈಗ ಇವರು ಆರೋಪ ಮಾಡ್ತಿರೋದು ಬೇರೆ ಸಿಎಂಗಳು ಅಂದ್ರೆ ಮಾಜಿ ಸಿಎಂಗಳ ಸಂಬಂಧಪಟ್ಟಂತೆ ಮತ್ತೆ ಸಚಿವರಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ, ಅದನ್ನೆಲ್ಲ ಬಾಕಿ ಉಳಿಸಿದ್ದಾರೆ ಅಂತ ಹೇಳಿ ಇವರು ವಾದ ಮಾಡ್ತಾ ಇದ್ರು ಅಭಿಷೇಕ್ ಮನು ಸಿಂಘ್ವಿ. ಆದ್ರೆ ರಾಜ್ಯಪಾಲರ ಪರ ವಕೀಲರು ಹೇಳಿದ್ದೆ ಅಂದ್ರೆ ಯಾವುದೇ ಫೈಲ್ ಕೂಡ ಬಾಕಿ ಇಲ್ಲ, ರಾಜ್ಯಪಾಲರ ಮುಂದೆ ಯಾವುದೇ ಕಡತ ಬಾಕಿ ಇಲ್ಲ, ಇದೆಲ್ಲವೂ ಕೂಡ ಆರೋಪಗಳು ಸುಳ್ಳು ಅಂತ ಹೇಳಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಎರಡೂ ಕಡೆ ವಾದ ಮಂಡನೆ ಇನ್ನೂ ಆರಂಭದ ಹಂತದಲ್ಲಿರೋದ್ರಿಂದ 29ನೇ ತಾರೀಕು ಏನು ವಾದ ಮಂಡನೆ ಮಾಡಿಸ್ತಾರೆ ಮತ್ತೆ ಏನೇನು ದಾಖಲೆಗಳನ್ನು ಸಬ್ಮಿಟ್ ಮಾಡ್ತಾರೆ ಅದನ್ನ ಪರಿಗಣಿಸಿ ಹೈಕೋರ್ಟ್ ಒಂದು ಆದೇಶವನ್ನು ನೀಡಲಿದೆ. ಮಧ್ಯಂತರ ಆದೇಶ ಇರಬಹುದು ಅಥವಾ ಅಂತಿಮ ಆದೇಶ ಇರಬಹುದು. ಹೀಗಾಗಿ ಅಲ್ಲಿವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ರೀತಿಯಾದಂತ ಒಂದು ತನಿಖೆ ನಡೆಯೋದಿಲ್ಲ ಅಥವಾ ಯಾವುದೇ ರೀತಿಯಾದಂತ ಕೋರ್ಟ್ ಪ್ರಕ್ರಿಯೆ ಕೂಡ ನಡೆಯೋದಿಲ್ಲ. ಹೀಗಾಗಿ ಇವತ್ತಿನ ವಿಚಾರಣೆ ಏನಿದೆ ಇದು ಆರಂಭಿಕ ವಿಚಾರಣೆ ಮಾತ್ರ. 29ನೇ ತಾರೀಕು ಅಂತಿಮ ವಿಚಾರಣೆ ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿವೆ. ಹಾಗೇನೆ ರಮೇಶ್, ಇನ್ನು ತುಷಾರ್ ಮೆಹ್ತಾ ಅವರಿಗೆ ವಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರುವಂತಹ ಸೆಕ್ಷನ್ಗಳ ಬಗ್ಗೆಯೂ ಕೂಡ ಸಾಕಷ್ಟು ಆಕ್ಷೇಪ ವ್ಯಕ್ತವಾಯಿತು. ವಾದದ ಸಂದರ್ಭದಲ್ಲಿ ಈ ಸೆಕ್ಷನ್ಗಳು ಚರ್ಚೆಗೆ ಬಂತ ಅಂತ ಹೇಳಿ ಮಧುಶ್ರೀ, ಈ ಸೆಕ್ಷನ್ಗಳೇನಿದೆ ಅಂದ್ರೆ ದೂರುದಾರರು ಯಾವ ಸೆಕ್ಷನ್ ಮೆನ್ಷನ್ ಮಾಡಿದಾರೋ ಆ ಸೆಕ್ಷನ್ಗಳಡಿ ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ. ಅಂದ್ರೆ ತನಿಖೆ ಆದ ನಂತರ ಅದು ಅಂತಿಮವಾಗಿ ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಎಷ್ಟೋ ಸೆಕ್ಷನ್ಗಳು ಅದರಲ್ಲಿ ತೆಗಿಬಹುದು. ಅಂತಿಮವಾಗಿ ಯಾವುದರಲ್ಲಿ ಆರೋಪ ಕಂಡು ಬರುತ್ತೋ ಅದರಲ್ಲಿ ಮಾತ್ರ ಅಂತಿಮ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬಹುದು. ಇದು ತನಿಖೆಗೆ ಅನುಮತಿ ಆಗಿರೋದ್ರಿಂದ ಈ ಹಂತದಲ್ಲಿ ಅಂದ್ರೆ ಯಾವ ಸೆಕ್ಷನ್ಗಳಲ್ಲಿ ಕೇಸ್ ಹಾಕಿದ್ರೆ ಅನ್ನೋದು ಚರ್ಚೆ ಆಗಿಲ್ಲ. ಆದ್ರೆ ಸ್ಯಾಂಕ್ಷನ್ಗೆ ಹಾಕಿರುವಂತಹ ಸೆಕ್ಷನ್ ಬಗ್ಗೆ ಚರ್ಚೆ ಆಯಿತು. ಅಂದ್ರೆ 17A ಏನಿದೆ ಅಂದ್ರೆ ಈಗ ಪೂರ್ವ ಅನುಮತಿಗೆ ಸಂಬಂಧಪಟ್ಟಂತೆ ಅಂದ್ರೆ ತನಿಖೆಗೆ ಅನುಮತಿ, ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಯಾವುದೇ ಒಂದು ಅನುಮತಿ ನೀಡಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಒಂದು ಮನವಿಯನ್ನ ಸಲ್ಲಿಸಬೇಕು ರಾಜ್ಯಪಾಲರಿಗೆ. ಹೀಗಾಗಿ ರಾಜ್ಯಪಾಲರಿಗೆ ಯಾವುದೇ ರೀತಿಯಾದಂತಹ ಅನುಮತಿ ಕೇಳಿ ಪೊಲೀಸ್ ಅಧಿಕಾರಿಗಳು ಯಾವುದೇ ಅರ್ಜಿಯನ್ನ ಸಲ್ಲಿಸಿಲ್ಲ. ಹೀಗಾಗಿ ಪ್ರಕ್ರಿಯೆ ಸರಿ ಇಲ್ಲ ಅಂತೇಳಿ ಅಂದ್ರೆ ರಾಜ್ಯಪಾಲರು ಅನುಸರಿಸಿದ ಪ್ರಕ್ರಿಯೆನೇ ಸರಿ ಇಲ್ಲ. ಕೇವಲ ಖಾಸಗಿ ದೂರು ಒಂದು ಸಲ್ಲಿಸಿದ ಮಾತ್ರಕ್ಕೆ ಖಾಸಗಿ ದೂರುದಾರರ ಪರವಾಗಿ ಈ ರೀತಿ ಸ್ಯಾಂಕ್ಷನ್ ಕೊಡೋದು ಸರಿಯಲ್ಲ. ಪೊಲೀಸ್ ಅಧಿಕಾರಿ ಏನಾದ್ರು ಅನುಮತಿ ಕೇಳಿದ್ರೆ ಅವಾಗ ಅನುಮತಿ ಕೊಟ್ಟಿದ್ದಿದ್ರೆ ಅದು ಸರಿ ಆಗ್ತಿತ್ತು ಅಂತೇಳಿ ಇವರು ವಾದ ಮಂಡನೆಯನ್ನ ಮಾಡಿದ್ರು ಸೆಕ್ಷನ್ 17A ಇಟ್ಕೊಂಡು. ಆದ್ರೆ ಈಗ ಖಾಸಗಿ ದೂರುದಾರರಿಗೂ ಕೂಡ ಈ ರೀತಿ ಅನುಮತಿ ಕೊಡಬಹುದು ಅನ್ನುವಂಥ ವಾದ ಮಂಡನೆಯನ್ನ ಈಗ ತುಷಾರ್ ಮೆಹ್ತಾ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಅಂತಿಮವಾಗಿ ಯಾಕಂದ್ರೆ ಹೈಕೋರ್ಟ್ನ ಜಜ್ಮೆಂಟ್ ಅನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ ಒಂದು ಜಜ್ಮೆಂಟ್ ನಲ್ಲೇನೆ ಈ ರೀತಿ ಒಂದು ಯಾವುದೇ ಖಾಸಗಿ ದೂರನ್ನು ಸಲ್ಲಿಸಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಿಯ ಒಂದು ಅನುಮತಿ ಇರಬೇಕು 17A ಕೆಳಗಡೆ ಅಂತೇಳಿ ಹೈಕೋರ್ಟ್ ತೀರ್ಮಾನ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಕೋರ್ಟೇನೆ ಈ ತೀರ್ಮಾನವನ್ನು ಕೊಟ್ಟಿದೆ. ಹೀಗಾಗಿ ಅದನ್ನು ಉಲ್ಲೇಖಿಸಿ ಕೂಡ ವಾದ ಮಂಡನೆಯನ್ನ ಮಾಡಿದ್ದಾರೆ. ಹೀಗಾಗಿ ಅಂತಿಮವಾಗಿ ಕೋರ್ಟ್ ಏನ್ ತೀರ್ಮಾನಕ್ಕೆ ಬರುತ್ತೆ ಮತ್ತೆ ಇನ್ನೂ ವಾದ ಮಂಡನೆ ಆರಂಭಿಕ ಹಂತದಲ್ಲಿರೋದ್ರಿಂದ 29ನೇ ತಾರೀಕು ಏನು ವಾದ ಮಂಡನೆ ಮಾಡ್ತಾರೆ ಅದಾದ ಮೇಲೆ ಕೋರ್ಟ್ ಎಲ್ಲದರ ಬಗ್ಗೆ ಪರಿಶೀಲನೆ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುತ್ತೆ. ಓಕೆ ರಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ.